ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರ್ತೇಶ್ ಮೊಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ದಿನ ಮಾಡಲ್ ಕ್ವಶನ್ ಪರ್ 1 ಮಾಡಲ್ ಕ್ವಶನ್ ಪರ್ 2 ಅಂತ ಡಿಸ್ಕಷನ್ ಮಾಡಿದ್ವಿ. ಇವಾಗ ನಾವೇನು ಮಾಡ್ತಿದ್ವಪ್ಪ ಅಂದರೆ ಈ ಒಂದು ವಿಡಿಯೋದಾಗ ಮಾಡಲ್ ಕ್ವಶನ್ ಪೇಪರ್ 3 ಅಂತ ಶಾರ್ಟ್ ಟೈಮ್ದಾಗ ಸ್ಪೀಡಾಗಿ ರಿವಿಷನ್ ಮಾಡೋಣ. ಇವಾಗ ನಾ ಮ್ಯಾಥ್ಸ್ ಕ್ವಶನ್ಗಳನ್ನ ತೊಗೊಂಡಿನಿ. ಸಾಕಷ್ಟು ಬಾರಿ ಎಕ್ಸಾಮ್ ಒಳಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಇವತ್ತಿನ ದಿನ ಡಿಸ್ಕಷನ್ ಮಾಡೋಣ. ಏನು ಕೊಯ್ದಾರಪ್ಪ ಈ ಒಂದು ಕ್ವಶನ್ ಎವರೇಜ್ ಅಂತಕ್ಕಂಥ ಒಂದು ಚಾಪ್ಟರ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಇದನ್ನು ನಾವು ಯಾವ ರೀತಿ ಬಿಡಿಸ್ಬೇಕು ನೋಡಿ. ಕಾನ್ಸೆಪ್ಟ್ ಅಂತೂ ಆಲ್ರೆಡಿ ಕ್ಲಿಯರ್ ಮಾಡಿದರೆ ಜಸ್ಟ್ ರಿವಿಷನ್ ಅಂತಕ್ಕಂಥ ಪ್ಯಾಟರ್ನ್ದಾಗ ಸಿರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ವಶನ್ ಕೇಳಿದ್ರೆ ದ ಎವರೇಜ್ ಆಫ್ 12, 24, 40 ಆ್ಯಂಡ್ ಎಕ್ಸ್ ಈಸ್ 36. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ರೆ ನಿಮಗೆಲ್ಲ ಗುರ್ತೈತಿ. ಕೊಟ್ಟಂಥ ಸಂಖ್ಯೆಗಳನ್ನ ಬರ್ಕೋಬೇಕು. 12, 24, ನೆಕ್ಸ್ಟ್ ಎಷ್ಟು ಬರ್ಕೋತೀರಿ 46 ಮತ್ತು ಎಕ್ಸ್. ಈ ಎಲ್ಲ ಸಂಖ್ಯೆಗಳದ್ದು ಸರಾಸರಿ ಎಷ್ಟು ಐತ್ರಿ 36. ಎಕ್ಸ್ ಬೆಲೆ ಬೇಕಾಗೈತಿ. ಅವಾಗ ನೀವೇನು ಮಾಡ್ತಿದ್ರಿ, ನಾ ಆಲ್ರೆಡಿ ವಿಡಿಯೋದಾಗ ಹೇಳಿದೆನು, ಕ್ಲಾಸ್ ಒಳಗೂ ಹೇಳಿದೆನು. ಲಾಸ್ಟ್ ಮೂಮೆಂಟ್ದಾಗ ನೆನಪು ಮಾಡ್ಕೋರಿ ಒಂದ್ಸಲ. ನಾ ಇವಾಗ ಕ್ಲಾಸ್ ಹೇಳ್ತೇನೆ ಏನು ಮಾಡಬೇಕು. ಎವರೇಜ್ 36 ಐತಿ ಅಂದ್ರೆ ಈ ಸಂಖ್ಯೆಗೆ ಎಷ್ಟು ಕೂಡಿಸಿದ್ರೆ 36 ಆಕೈತಿ. ಇಲ್ಲಿ ಎಷ್ಟು ಮಾಡ್ಬೇಕ್ರಿ 36 ಕೂಡಿಸ್ಬೇಕು. ಇದು 36ಕ್ಕಿಂತ ಎಷ್ಟು ಹೆಚ್ಚದ ರೀ 4 ಹೆಚ್ಚದ. ಇಲ್ಲಿಯೂ ಕೂಡ 4 ಕೂಡಿಸ್ಬೇಕು. ಇದು 36 ಆಗ್ಬೇಕಂದ್ರೆ ಎಷ್ಟು ಕೂಡಿಸ್ಬೇಕಪ್ಪ ಅಂದ್ರೆ ನೀವು ಹೇಳ್ರಿ, ಇವಾಗ ಕಮೆಂಟ್ ಒಳಗೆ ಟೈಪ್ ಮಾಡಿ. 36 ಒಳಗೆ 24 ಮೈನಸ್ ಮಾಡಿರಿ. 6ರಾಗ 4 ಹೋದ್ರೆ ಎಷ್ಟು ರೀ 2, 3ರಾಗ 2 ಹೋದ್ರೆ ಎಷ್ಟು ರೀ 1. ನೆಕ್ಸ್ಟ್ 12ಕ್ಕೆ ಎಷ್ಟು ಕೂಡಿಸ್ಬೇಕು. ಇಲ್ಲಿ 36 ಮೈನಸ್ ಮಾಡಿರಿ. 6ರಾಗ 2 ಹೋದ್ರೆ ಎಷ್ಟು ರೀ 4, 3ರಾಗ 1 ಹೋದ್ರೆ ಎಷ್ಟು ರೀ 2. ಇಲ್ಲಿ ಎಷ್ಟು ಕೂಡಿಸ್ಬೇಕು ರೀ 24. 12, 36 ಮೈನಸ್ ಎಷ್ಟು ಮಾಡ್ಬೇಕು ರೀ 4 ಮಾಡಬೇಕು. ಇದು ಎರಡು ಕೂಡಿಸಿ ಎಷ್ಟಾಕೈತಿ 36. 36 ಪ್ಲಸ್ 36 ಎಷ್ಟಾಕೈತಿ ನೋಡ್ರಿ 72. 72ರಾಗ ಎಷ್ಟು ಮೈನಸ್ ಮಾಡಬೇಕು 4 ಮೈನಸ್ ಮಾಡ್ರೆ ಎಷ್ಟು ಬರ್ತದೆ ರೀ. ಎಕ್ಸ್ನ ಬೆಲೆ ಎಷ್ಟಾಗ್ತದೆ 68. ಎಷ್ಟಾಗ್ತದೆ 68. ಸ್ವಲ್ಪ ಸ್ಪೀಡಾಗಿ ಹೇಳತ್ತನು. ಈ ಚಾಪ್ಟರ್ ಗುರ್ತಾಗಿರಕ್ಕಿಲ್ಲ ಅಂದ್ರೆ ಇನ್ನೊಂದು ಸಲ ಎವರೇಜ್ ಚಾಪ್ಟರ್ನ ನೆನಪು ಮಾಡ್ಕೊರಿ. ನಾ ಇಲ್ಲಿ ಏನು ಬರೆದಿದೆ ಅಂದ್ರೆ ಎಕ್ಸ್ ಅನ್ನೋದನ್ನ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾಗೈತಿ. ಸರಾಸರಿ ಎಷ್ಟೈತಿ 36. ಈ ಎಕ್ಸ್ಗೆ ಎಷ್ಟು ಕೂಡಿಸಿದ್ರೆ 36 ಆಕೈತಿ 36 ಕೂಡಿಸ್ಬೇಕು. ಈ 40 ಅನ್ನೋದು 36ಕ್ಕಿಂತ ಎಷ್ಟು ಹೆಚ್ಚೈತಿ 4 ಹೆಚ್ಚೈತಿ. 24ಕ್ಕೆ ಎಷ್ಟು ಕೂಡಿಸಿದ್ರೆ 36 ಆಕೈತಿ 12 ಕೂಡಿಸ್ಬೇಕು. ಈ 12ಕ್ಕೆ ಎಷ್ಟು ಕೂಡಿಸಿದ್ರೆ 34 ಆಗ್ತೈತಿ 24 ಐತಿ. ಯಾವುದು ಪ್ಲಸ್ ಐತಿ ಅವನ್ನೆಲ್ಲ ಕೂಡಿಸ್ರಿ, ಯಾವುದು ಮೈನಸ್ ಐತಿ ಅದು ಬಂದ ಆನ್ಸರ್ ಒಳಗೆ ಮೈನಸ್ ಮಾಡ್ರಿ. ಅವಾಗ ನಿಮ್ಗೆ ಎಕ್ಸ್ನ ಬೆಲೆ ಗುರ್ತಾಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಭಾಳ ಈಸಿ ಆಗಿರ್ತಕ್ಕಂಥ ಕ್ವಶನ್ ಅದಾವ. ದ ಎವರೇಜ್ ಆಫ್ 20 ನಂಬರ್ ಈಸ್ 35. ದ ಎವರೇಜ್ ಆಫ್ 20 ನಂಬರ್ ಈಸ್ 35 ಇಫ್ 2 ಈಸ್ ಆ್ಯಡೆಡ್. ಏನಪ್ಪ ಆ್ಯಡೆಡ್ ಅಂದ್ರೆ ಏನ್ರಿ ಕೂಡಿಸುವುದು. ಆ್ಯಡೆಡ್ ಅಂದ್ರೆ ಏನ್ರಿ ಕೂಡಿಸುವುದು. ಟು ಈಚ್ ನಂಬರ್. ಈಚ್ ನಂಬರ್ ಅಂದ್ರೆ ಏನ್ರಿ ಪ್ರತಿಯೊಂದು ಸಂಖ್ಯೆ ಏನಾಗಿರ್ತದ ಪ್ರತಿಯೊಂದು ಸಂಖ್ಯೆ. ದೆನ್ ನೇವ್ ಅವರೇಜ್ ಬಿಕಮ್ಸ್. ಎಷ್ಟು ಸಂಖ್ಯೆಗಳದಾವ್ರಿ ದ ಎವರೇಜ್ ಆಫ್ 20 ನಂಬರ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ 20 ಸಂಖ್ಯೆಗಳದಾವ. ಎಷ್ಟದಾವ್ರಿ 20 ಸಂಖ್ಯೆಗಳದಾವ. ಎಷ್ಟದಾವು 20 ಸಂಖ್ಯೆಗಳದಾವ. ಈ 20 ಸಂಖ್ಯೆಗಳದ ಸರಾಸರಿ ಎಷ್ಟದ ರೀ 35. ಎಷ್ಟದಪ್ಪ 35. ಏನು ಕೊಟ್ಟಿದ್ದಾರೆ ಅವರು ಸರಾಸರಿ. ಮೊತ್ತದು ಏನು ಕೊಟ್ಟಿಲ್ಲ ನಮಗೆ, ಕೊಟ್ಟಿದ್ದೇನೆ ಸರಾಸರಿ ಕೊಟ್ಟಿದ್ದಾರೆ. ಸರಾಸರಿ ಎಷ್ಟದ ರೀ 35. ಪ್ರತಿಯೊಂದು ಸಂಖ್ಯೆಗೆ 2 ಕೂಡಿಸ್ತಾರೆ ಅವರು. ಏನು ಮಾಡತ್ತಾರು ಪ್ರತಿಯೊಂದು ಸಂಖ್ಯೆಗೆ 2ನ್ನ ಕೂಡಿಸಿದ್ರೆ ಸರಾಸರಿ ಒಳಗೆ ಎಷ್ಟು ಹೆಚ್ಚಾಗ್ತೈತೆ ಕೇಳೋರು. ಪ್ರತಿಯೊಂದಕ್ಕೂ 2 ಕೂಡಿಸಿದ್ರೆ ಅವಾಗ ಸರಾಸರಿ ಒಳಗೂ ಏನಾಗ್ತದೆ ರೀ 2 ಹೆಚ್ಚಾಗ್ತದೆ. ಆನ್ಸರ್ ಎಷ್ಟಾಗ್ತೈತಿ 37. ಎಷ್ಟಾಗ್ತದ 37. ಅವ್ರು ಏನಾದರೂ ಆ್ಯಡ್ ಅಂತ ಕೊಟ್ಟಲ್ಲಿ ಸಬ್ಸ್ಟ್ರಾಕ್ಟ್ ಅಂದ್ರೆ ಇಲ್ಲಿ ಏನಾದರೂ ಆ್ಯಡ್ ಬದಲಿ ಮೈನಸ್ ಅಂತ ಮಾಡಿದರೆ ನೀವು ಕೂಡ ಸರಾಸರಿ ಒಳಗೆ ಏನು ಮಾಡ್ಬೇಕ್ರಿ ಮೈನಸ್ ಮಾಡಬೇಕು. ಪ್ರಾಡಕ್ಟ್ ಅಂತ ಕೊಟ್ಟಿದ್ರೆ ಗುಣಾಕಾರ ಅಂತ ಕೊಟ್ಟಿದ್ರೆ ನೀವು ಕೂಡ ಏನು ಮಾಡ್ಬೇಕ್ರಿ ಗುಣಾಕಾರ ಮಾಡಬೇಕು. ಸಾಕಷ್ಟು ಬಾರಿ ಕ್ವಶನ್ ಅಲ್ಲಿಯೂ ಕೂಡ ಕೇಳಿದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ಒಂದ್ಸಲ ನೋಡ್ರಿ, ಟ್ರೈ ಮಾಡಿರಿ, ಓದ್ರಿ, ಫ್ಯೂಸ್ ಮಾಡಿ ಆನ್ಸರ್ ಹೇಳಕ್ಕೆ ಟ್ರೈ ಮಾಡಿರಿ. ಓಕೆ, ಬಿಡ್ಸೋಣ. ಏನದಪ್ಪ ಕ್ವಶನ್. ದ ಅವರೇಜ್ ಏಜ್ ಆಫ್ 6 members ಇನ್ ಅ ಫ್ಯಾಮಿಲಿ ಈಸ್ 20 years. ಇನ್ ಅ ಫ್ಯಾಮಿಲಿ ಈಸ್ 20 years. ಇಫ್ ದ ಏಜ್ ಆಫ್ ಗ್ರ್ಯಾಂಡ್ ಫಾದರ್. ಇಫ್ ದ ಏಜ್ ಆಫ್ ಗ್ರ್ಯಾಂಡ್ ಫಾದರ್. ಗ್ರ್ಯಾಂಡ್ ಫಾದರ್ ಅಂದ್ರೆ ಏನ್ರಿ ಅಜ್ಜ.
ಈಸ್ ಇನ್ಕ್ಲೂಡೆಡ್ ಅಂದರೆ ಏನ್ರಿ ಸೇರಿಸಿದರೆ ಸೇರಿಸಿದರೆ ದೆನ್ ದೇರ್ ಅವರೇಜ್ ಏಜ್ ಇನ್ಕ್ರೀಸಸ್ ಅಂದರೆ ಏನ್ರಿ ಹೆಚ್ಚಾಗುವುದು ಹೆಚ್ಚಾಗುವುದು ಇನ್ಕ್ರೀಸಸ್ ಬೈ 8 years ದೆನ್ ಫೈಂಡ್ ದ ಏಜ್ ಆಫ್ ಗ್ರ್ಯಾಂಡ್ ಫಾದರ್. ಹಾಗಾದರೆ ಆ ತಾತನ ವಯಸ್ಸು ಎಷ್ಟು? ಸೊ ಇಲ್ಲಿ ಪ್ರತಿಯೊಂದು ಸ್ಟೆಪ್ನ ಹೇಳ್ಕೊತ ಕುಂಡಿರೋದಿಲ್ಲ, ಕ್ಲಾಸ್ ಆಲ್ರೆಡಿ ಕೇಳಿದಿರಿ. ಸೊ ಸಾಕಷ್ಟು ಲೈವ್ ಕ್ಲಾಸ್ ಕೂಡ ಮಾಡಿದ್ದಾನೆ ಎವರೇಜ್ ಮೇಲೆ. ಸೊ ಶಾರ್ಟ್ಕಟ್ ಟ್ರಿಕ್ಸ್ ಎಷ್ಟು ರೀ? 6 ಜನ ಇದ್ದಾಗ ಎಷ್ಟಿತ್ತು? 20 ಇತ್ತು. 6 ಇದ್ದಾಗ ಎಷ್ಟಿತ್ತು? 20. ಸೊ ಈ 6 ಜನರ ಒಂದು ಗುಂಪಿಗೆ ಯಾರನ್ನ ಸೇರ್ಸತ್ತೋ ನಾವು? ಗ್ರ್ಯಾಂಡ್ ಫಾದರ್. ಅವಾಗ 6 ಇದ್ದವ್ರು ಎಷ್ಟಾಗ್ತಾರೆ? 7 ಆಗ್ತಾರೆ. ಎಷ್ಟಾಗ್ತಾರೆ? 7 ಆಗ್ತಾರೆ. 7 ಇದ್ದಾಗ ಎಷ್ಟು ಹೆಚ್ಚಾಗ್ತೈತಿ ನೋಡ್ರಿ ಸರಾಸರಿ ಒಳಗೆ? 8 ವರ್ಷ. 7 8 ಎಷ್ಟು ರೀ? 56. ಎಷ್ಟು? 56. ಸೊ ನಮಗೇನು ಕೇಳಿದ್ರು? ಅಜ್ಜನ ವಯಸ್ಸು ಕೇಳಿರಿ ಅಂದ್ರೆ ಇವೆರಡೂ ಕೂಡಿಸ್ಬೇಕು. 6 2 ಎಷ್ಟು ರೀ? 5 2 ಎಷ್ಟು? 7. ಟ್ರಿಕ್ಸ್ ನೆನಪಿಟ್ಕೋರಿ. ಇನ್ನೊಂದ್ಸಲ ಟ್ರಿಕ್ಸ್ ಏನಂತ ಹೇಳಿದ್ನು? 6 ಜನ ಇದ್ದಾಗ ಸರಾಸರಿ ಎಷ್ಟಿತ್ತು? 20. ಅಜ್ಜ ಬಂದು ಸೇರಿದ ಕೂಡಲೇ ಎಷ್ಟು ಜನ ಆದ್ರಿ? 7 ಜನ ಆದರು. ಆ ನಂತರ ಸರಾಸರಿ ಎಷ್ಟಾತ್ರಿ? 8 ಹೆಚ್ಚಾಯಿತು. 7 8 ಎಷ್ಟು ರೀ? 56. ಎರಡನ್ನೂ ಸೇರಿಸ್ಬೇಕು. ಆನ್ಸರ್ ಎಷ್ಟು ಬರ್ತದೆ? 76. ಓಕೆ, ನೆಕ್ಸ್ಟ್ ಕ್ವಶನ್ ಏನದಪ್ಪ? ಟ್ರೈನ್ ಪ್ರಾಬ್ಲಮ್ಸ್ ಮೇಲೆ ಬಂದಿದೆ. ಟ್ರೈನ್ ಪ್ರಾಬ್ಲಮ್ಸ್ ಬಂದಿತ್ತಂದ್ರೆ ನಿಮ್ಮ ರಫ್ ವರ್ಕ್ ಪೇಜ್ ಒಳಗೆ LTS ಬರಿಬೇಕು. ಇನ್ನೊಂದು ಸೈಡ ಕಿಲೋಮೀಟ್ರ್ ಇದ್ದಲ್ಲಿ 18 ಮಗ್ಗಿ ಬರಿಬೇಕು. ಮೀಟರ್ ಫಾರ್ ಅನ್ಸ್ಬಾರ್ದ 5 ಮಗ್ಗಿ ಬರಿಬೇಕು. ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ಗುರ್ತದ. ನೆಕ್ಸ್ಟ್ ಟ್ರೈನ್ ರನ್ನಿಂಗ್ ಆಟ್ ಓಕೆ ಏನು ಕಂಡುಹಿಡಿ ಅಂತ ನೋಡ್ರಿ? ಲೆಂತ್ ಕಂಡುಹಿಡಿ ಅಂದಾನು. ಲೆಂತ್ ಈಸ್ ಈಕ್ವಲ್ ಟು T ಇಂಟು S. ಎಸ್ ಅಂದರೆ ಏನ್ರಿ? ಸ್ಪೀಡ್ ಎತ್ತರೊಳಗೆ ಕೊಟ್ಟಾನು? ಕಿಲೋಮೀಟ್ರದಾಗ ಕೊಟ್ಟಾನು. ನೆಕ್ಸ್ಟ್ ಟೈಮ್ ಎತ್ತರ ಕೊಟ್ಟಾನು? ಸೆಕೆಂಡ್ ಒಳಗೆ ಕೊಟ್ಟಾನ. ಟೈಮನ್ನು ಸೆಕೆಂಡ್ ಒಳಗೆ ಕೊಟ್ಟಿದ್ದಾನ. ನಾವು ಸ್ಪೀಡನ್ನು ಕೂಡ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. 18 1 18 18 2 36 18 3 54. ಹಾಗಿದ್ರೆ 5 3 ಎಷ್ಟು ರೀ? 15. 1 ಗಂಟೆಗೆ 54 ಕಿಲೋಮೀಟ್ರ್ ಹೋಗಿತ್ತಂದ್ರೆ ಅದು 1 ಗಂಟೆಗೆ 54 ಕಿಲೋಮೀಟ್ರ್ ಹೋಗಿತ್ತಂದ್ರೆ ಸೊ ಅದು ಎಷ್ಟು ಹೋಗ್ತಿತ್ತಂದ್ರೆ ರೀ 1 ಸೆಕೆಂಡಿಗೆ 15 ಮೀಟ್ರ್ ಹೋಗಿರ್ತದೆ. ಸೊ 54ಅನ್ನು ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ರೆ ಎಷ್ಟಾಗ್ತೈತಿ? 15 15 2 30 0ಕ್ಕೆ 0. ಆನ್ಸರ್ ಎಷ್ಟು ರೀ? 300 ಮೀಟರ್. ಟ್ರೈನ್ ಪ್ರಾಬ್ಲಮ್ಸ್ ಒಂದು 4 ಸಲ ವಿಡಿಯೋ ಮಾಡಿದ್ದಾನೆ ಡೀಫ್ ಆಗಿ ಡೆಫ್ತ್ ಆಗಿ ಇನ್ ಡೆಪ್ತ್. ಒಂದು ಕ್ವಶನು ನಿಮ್ಮ ಅಗ್ನಿವರಿಗೆ ಮಿಸ್ ಆಗಲ್ಲ ವಿಡಿಯೋದ. ಯಾರಿಗಾದರೂ ಡೌಟ್ ಇತ್ತಂದ್ರೆ ಇನ್ನೊಂದು ಸಲ ಅದನ್ನು ನೋಡ್ರಿ, ಗೊತ್ತಾಗ್ತದೆ. ಫಾರ್ಮುಲಾ ಬಗ್ಗೆ ಐಡಿಯಾ ಕೊಟ್ಟಿದ್ದೇನೆ. ಸೊ ಸೇಮ್ ಕ್ವಶನ್ ಫೈಂಡ್ ದ ಲೆಂತ್ ಆಫ್ ದ ಟ್ರೈನ್ ಕೇಳ್ಯಾನು. ಏನು ಕೇಳ್ಯಾನ್ರಿ? ಲೆಂತ್ ಆಫ್ ದ ಟ್ರೈನ್. ಸೊ ಇದನ್ನು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. 18 4 72 5 4 ಎಷ್ಟು ರೀ? 20. ಸೊ 20 ಇಂಟು 20 ಮಾಡ್ರೆ ಆನ್ಸರ್ ಎಷ್ಟು ಬರ್ತದೆ? 400. ಎಷ್ಟು ಬರ್ತದೆ ರೀ? 400. ಸೊ ಯಾರಿಗೆ ಇಷ್ಟು ಸ್ಪೀಡಾಗಿದ್ದು ಪ್ರಾಬ್ಲಮ್ ಬಿಡಿಸಕ್ಕೆ ಬರ್ತೈತಿ ಒಂದು ಸಲ ಕಮೆಂಟ್ ಸೆಕ್ಷನ್ ಒಳಗೆ ಜೋಶ್ಲೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ತಗೊಂಡು ಯಾವ್ದ್ರ ಮೇಲೆ ರೀ? ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಆ ಪರ್ಸನ್ ಅಂದ್ರೆ ಏನ್ರಿ? ವ್ಯಕ್ತಿ. ಬೈಸ್ ಅಂದ್ರೆ ಏನು? ಕೊಂಡ್ಕೊಳ್ಳೋದು. ಮಟೀರಿಯಲ್ ಅಂದ್ರೆ ಏನ್ರಿ? ವಸ್ತು. ಫಾರ್ ₹1500. ಸೊ ಫಾರ್ಮುಲಾ ಅಂತ ಹೇಳಿದೆವು. ಕಾಸ್ಟ್ ಪ್ರೈಸ್ ಸೇಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ? ಕೊಂಡ ಬೆಲೆ. ಸೇಲಿಂಗ್ ಪ್ರೈಸ್ ಅಂದ್ರೆ ಏನ? ಮಾರಿದ ಬೆಲೆ. ಸೇಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ? ಮಾರಿದ ಬೆಲೆ. ಒಬ್ಬ ವ್ಯಕ್ತಿ ಒಂದು ವಸ್ತುನ ಎಷ್ಟಕ್ಕೆ ತಗೊಂಡನು? 1500 ರೂಪಾಯಿಗೆ. ಎಷ್ಟಕ್ಕೆ ಮಾರತಾನ್ರಿ? 1200 ರೂಪಾಯಿಗೆ. ಎಷ್ಟು ಲಾಸ್ ಆಗತೈತಿ? 300 ರೂಪಾಯಿ. ಸೊ ನಮಗೇನು ಕಂಡಿಡಿ ಅಂದನು? ಶೇಕಡಾ ನಷ್ಟ. ಫೈಂಡ್ ದ ಲಾಸ್ ಪರ್ಸೆಂಟೇಜ್. ಫೈಂಡ್ ದ ಲಾಸ್ ಪರ್ಸೆಂಟೇಜ್ ಅಂದ್ರೆ ಶೇಕಡಾ ನಷ್ಟ ಅಂದ್ರೆ ಏನ್ರಿ? 100ಕ್ಕೆ ಎಷ್ಟು? ಸೊ ಎಕ್ಸ್ ಅಪೋಸಿಟ್ ಏನೈತಿ? 1500 ಉಳಿತೇನ್ರಿ? 100 ಇಂಟು 300. ಸೊ 1 ಸೆಕೆಂಡ್ ಟೈಮ್ ಕೊಡ್ತೀನಿ, ಒಂದು 20 ಸೆಕೆಂಡ್. ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಟ್ರೈ ಮಾಡಿರಿ. ವಿಡಿಯೋ ನೋಡ್ತಾನೆ ಟ್ರೈ ಮಾಡಿರಿ. ಆ ಜೀರೋ ಹೋಯ್ತು. 3 1 3 5 100ರಾಗ 5 ಭಾಗ ಮಾಡಿರಿ. ಎಷ್ಟಾಕೈತಿ ನೋಡ್ರಿ ಆನ್ಸರ್? ಓಕೆ, ವೆರಿ ಗುಡ್. ಹೆಸ್ರಿ 20. ಈ 2 0 ಈ 2 0 3 1 3 5 100 5 ಭಾಗ ಮಾಡ್ರೆ 1 ಭಾಗಕ್ಕೆ ಎಷ್ಟು ಬರ್ತೈತ್ರಿ? 20% ನಷ್ಟ. ಎಷ್ಟಾಗ್ತದ? 20% ನಷ್ಟ.
ನೆಕ್ಸ್ಟ್ ಕ್ವಶನ್ ಸೇಮ್ ಅದ. ಎಷ್ಟಕ್ಕೆ ತೊಗೊಂಡ್ರಿ? 1000 ರೂಪಾಯಿಗೆ ತೊಗೊಂಡಾನು. ಎಷ್ಟಕ್ಕೆ ಮಾರತಾನ್ರಿ? 800 ರೂಪಾಯಿಗೆ ಮಾರತಾನು. ಎಷ್ಟು ನಷ್ಟ ಆಯ್ತು ರೀ? 200 ರೂಪಾಯಿ ಆಯಿತು. ಹಾಗಾದ್ರೆ 100ಕ್ಕೆ ಎಷ್ಟು? ಯಾಕೆ ಸಪೋಸಿಟ್ ಏನೈತಿ ರೀ? 1000 ಐತಿ. ಏನೈತಿ? 1000 ಉಳಿತು ಎಷ್ಟು ರೀ? 100 ಇಂಟು 200. 2 0 2 0 ಈ 0 ಈ 0 12 ಎಷ್ಟು ರೀ? 20%. ಎಷ್ಟ? 20% ಲಾಸ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ತೊಗೊಂಡಿದ್ವಿ. ಎಲ್ಲ ಚಾಪ್ಟರ್ ಒಳಗಿನ ಒಂದೊಂದು ಕ್ವಶನ್ ತೊಗೊಂಡಿರ್ತೇವೆ. ಏನು ಕೇಳಿದನು? ಮೀನ್ ಪ್ರಪೋರ್ಷನ್ ಕೇಳೋಣ. ಮೀನ್ ಪ್ರಪೋರ್ಷನ್ ಅಂದರೆ ಏನು ಮಾಡಬೇಕಪ್ಪ ಅಂದ್ರೆ ಯಾವ ಸಂಖ್ಯೆನ 2 ಬಾರಿ ಗುಣಿಸಿದಾಗ 9 ಬರ್ತೈತಿ? 3. ನೆಕ್ಸ್ಟ್ 25 ಎಷ್ಟು ರೀ? 5. ನೆಕ್ಸ್ಟ್ ಇವೆರಡನ್ನು ಗುಣಿಸ್ಬೇಕು. 5 3 ಎಷ್ಟು ರೀ? 15. ಸಾಕಷ್ಟು ಬಾರಿ ಕ್ವಶನ್ ರಿಪೀಟ್ ಆಗಿದೆ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದಪ್ಪ ಕ್ವಶನ್? ಸೇಮ್ ಅದ. ಸೊ ನೆಕ್ಸ್ಟ್ ಸೇಮ್ ಇರೋದ್ರಿಂದ 4ರ ವರ್ಗಮೂಲ ಎಷ್ಟು ರೀ? 2. 9ರ ವರ್ಗಮೂಲ ಎಷ್ಟು ರೀ? 3. 16ರ ವರ್ಗಮೂಲ ಎಷ್ಟು ರೀ? 4. 4 3 12. 12 2 ಎಷ್ಟು ರೀ? 24 ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ಫೈಂಡ್ ದ ಸಮ್ ಆಫ್ ಫಸ್ಟ್ 5 ನ್ಯಾಚುರಲ್ ನಂಬರ್. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಅದ್ರ ಬಗ್ಗೆ D5 ಹೋಗ್ಬೇಡಿ. ನ್ಯಾಚುರಲ್ ನಂಬರ್ ಅಂದ್ರೆ ಸೊ 1ರಿಂದ ಸ್ಟಾರ್ಟ್ ಆಗ್ತಾವೆ. 1 2 3 4 ಸೊ ಅಪ್ ಟು ಸೊ ಆನ್ ಇನ್ಫಿನಿಟಿ. ಏನು ಬರ್ತದೆ? ಇನ್ಫಿನಿಟಿ ತನಕ ಬರ್ತದೆ. ಸೊ ಈ ಥರದ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳ್ಯಾರ. ಏನು ಕೇಳ್ರಿ? ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇವನ್ನೆಲ್ಲ ಕೂಡಿಸ್ರಿ. 5 4 9 9 3 12 12 2 14 14 1 ಎಷ್ಟು ರೀ? 15. 14 1 ಎಷ್ಟು ಆಗ್ತದೆ ರೀ? 15. ಸೊ ಇದಕ್ಕೆ ಏನಾಗ್ತದೆ? ನಾವು ಫೈಂಡ್ ದ ಸಮ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್. ಸೊ ಇಲ್ಲಿ 3 ಫಾರ್ಮುಲಾ ಬರ್ತಾವೆ. ಒಂದು ಏನು ಬರ್ತದೆ? n² ಬರ್ತದೆ. ನೆಕ್ಸ್ಟ್ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಅಂತ ಬರ್ತದೆ. ನೆಕ್ಸ್ಟ್ ಇನ್ನೊಂದು n ಇಂಟು n ಪ್ಲಸ್ 1 ಅಂತ ಬರ್ತದೆ. ಈ ಮೂರು ಫಾರ್ಮುಲಾಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನೀವು ಮಿಸ್ ಮಾಡದ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಎಸ್ ಓಕೆ? ಎಸ್ ಸರ್. ನೆಕ್ಸ್ಟ್ ಕ್ವಶನ್ ಓಕೆ, ಫೈಂಡ್ ದ ಯೂನಿಟ್. ಯೂನಿಟ್ ಅಂದರೆ ಏನು ರೀ? ಯೂನಿಟ್ ಡಿಜಿಟ್ ಅಂದರೆ ಏನು ರೀ? ಬಿಡಿ ಸ್ಥಾನ. ಯಾವ ಸ್ಥಾನ ರೀ? ಬಿಡಿ ಸ್ಥಾನ. ದ ಪ್ರಾಡಕ್ಟ್ ಅಂದರೆ ಏನು ರೀ? ಗುಣಾಕಾರ. ಪ್ರಾಡಕ್ಟ್ ಅಂದರೆ ಏನಾಗಿರ್ತದೆ ರೀ? ಗುಣಾಕಾರ. ಅಂದರೆ ನಾವೇನು ಮಾಡಬೇಕಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳದ್ದು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಬಿಡಿ ಸ್ಥಾನದ ಸಂಖ್ಯೆ ಯಾವ್ದು ರೀ? 3 7 1. 3 7 1. 7 1 7 7 3 ಎಷ್ಟು? 7 7 7 3 21. ಬಿಡಿ ಸ್ಥಾನದಾಗ ಎಷ್ಟು ಬಂತು? 1 ಬಂತು. ಎಷ್ಟು ಬಂತು? 1 ಬಂತು. ನೆಕ್ಸ್ಟ್ ಕ್ವಶನ್. ಸೊ ಪರ್ಸೆಂಟೇಜ್ ಮೇಲೆ ಇರ್ತಕ್ಕಂಥ ಕ್ವಶನ್ 30% ಆಫ್ 150 ಕೊಟ್ಟಾನ. ಏನು ಕೊಟ್ಟನ್ರಿ? 30% ಆಫ್ 150. ಏನು ಕೊಟ್ಟಾನು? 150. ಸೊ ಇದು ಸಿಂಪಲ್ ಆಗಿ ನೋಡ್ರಿ ಯಾವ ರೀತಿ ಬರ್ಕೋಬೇಕು. 30% ಅಂದರೆ ಈ ಚಿಹ್ನೆ ಬೆಲೆ ಎಷ್ಟು ರೀ? ಬಾಗಿಲೆ 100. ಆಫ್ ಅಂದರೆ ಏನು ರೀ? ಇಂಟು ಎಷ್ಟು ಉಳಿತು? 150. ಇಲ್ಲೇನೂ ಇಲ್ಲ ಅಂದರೆ ಎಷ್ಟು ರೀ? 1. ಈ 0 ಈ 0 ಈ 0 ಈ 0 ಕ್ಯಾನ್ಸಲ್ ಆಯಿತು. 15 3 ಎಷ್ಟು? 75. 15 3 ಎಷ್ಟು ರೀ? 75. ನೆಕ್ಸ್ಟ್ ಒಂದು ಕ್ವಶನ್ ಪರ್ಸೆಂಟೇಜ್ ಮೇಲೆ ಅಥವಾ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವಶನ್ ಅದ. ಏನದ್ರಿ? ಟೈಮ್ ಆ್ಯಂಡ್ ವರ್ಕ್ ಒಳಗೆ ಫಸ್ಟಿಗೆ ಟೈಮ್ ಆ್ಯಂಡ್ ವರ್ಕ್ ಕ್ವಶನ್ ಬರ್ತದೆ. ಲಾಸ್ಟಿಗೆ ಟುಗೆದರ್ ಇದೋ ಫಸ್ಟಿಗೆ ಟುಗೆದರ್ ಅದನ್ನು ನೋಡ್ಬೇಕು. ಸೊ ಫಸ್ಟಿಗೆ ಟುಗೆದರ್ ಇರ್ತದೆ ಫಾರ್ಮುಲಾ ಏನು ರೀ? A ಇಂಟು ಬಿ. ಏನ? A ಇಂಟು ಬಿ ಡಿವೈಡೆಡ್ ಬೈ A ಪ್ಲಸ್ ಬಿ ಬರ್ತದೆ. ಕ್ವಶನ್ ಒಳಗೆ ಏನಾರೆ ಫಸ್ಟಿಗೆ ಟುಗೆದರ್ ಬರ್ತಂದ್ರೆ A ಇಂಟು ಬಿ ಡಿವೈಡೆಡ್ ಬೈ A ಮೈನಸ್ ಬಿ. ಏನ್ರಿ? A ಮೈನಸ್ ಬಿ. ಸೊ ಇಲ್ಲಿ ಫಸ್ಟಿಗೆ ಟುಗೆದರ್ ಬಂದದ. ಏನು ಬಂದದ? ಫಸ್ಟಿಗೆ ಟುಗೆದರ್ ಬಂದದ. ಸೊ ಈ ಸೂತ್ರ ಮಾಡಬೇಕು. A ಅಂದರೆ ಎಷ್ಟು ರೀ? 12. ಬಿ ಅಂದರೆ ಎಷ್ಟು? 20. 12 ಇಂಟು 20. 20 12 ಹೋದರೆ ಎಷ್ಟು ರೀ? 8. 4 3 12. 4 2 ನೆಕ್ಸ್ಟ್ 2 1 2 10 10 3 ಎಷ್ಟು ರೀ? 30. ಸರಿಯಾಗಿರ್ತಕ್ಕಂಥ ಆನ್ಸರು. ಎಲ್ಲ ನೋಡೋ ಅವಶ್ಯಕತೆ ಇಲ್ಲ. ಸೊ ಎಕ್ಸಾಮ್ ಟೈಮ್ ಒಳಗೆ ಎಕ್ಸಾಮ್ಗೆ ಹೋದಾಗ ಫಸ್ಟಿಗೆ ಟುಗೆದರ್ ಇತ್ತಂದ್ರೆ ಇದು, ಲಾಸ್ಟಿಗೆ ಟುಗೆದರ್ ಇತ್ತಂದ್ರೆ ಇದು. ಸೊ ಇದ್ರ ಬಗ್ಗೆ ಗುರ್ತು ಇತ್ತಂದ್ರೆ ಒಂದ್ಸಲ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಒಪಿನಿಯನ್ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋ ಅಂತೂ 6 ಗಂಟೆಗೆ ಅಪ್ಲೋಡ್ ಮಾಡಿದ್ದೀವಿ ಇವಾಗ. ಸೊ ನೆಕ್ಸ್ಟ್ ವಿಡಿಯೋನು ಕೂಡ 9 ಗಂಟೆಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಅದೇ ರೀತಿಯಾಗಿ ನಮ್ಮ ಜೊತೆ ಟಚ್ ಒಳಗಿರ್ರಿ. ನಾಳೆ ಪ್ರತಿಯೊಂದು ಬ್ಯಾಚ್ ಪ್ರತಿಯೊಂದು ವಿಡಿಯೋ ಶಿಫ್ಟ್ ವೈಸ್ ವಿಡಿಯೋನ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಓಕೆ, ಯಾರಾದರೂ ಮೊದಲ ಬಾರಿ ನಮ್ಮ ಚಾನಲ್ನ ನೋಡಿದ್ರಂದ್ರೆ ನಿಮ್ಮ ಒಪಿನಿಯನ್ನ ತಿಳಿಸಿ. ಥ್ಯಾಂಕ್ ಯು. ಜೈ ಹಿಂದ್.